ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಎಸ್. ಗೋಪಾಲ್. ವ್ಯಾಸರು ಹೇಳ್ತಾ ಇದ್ದಾರೆ, ಮಾವಂಗೆ ಭಾವಂಗೆ ಮೇಣತ್ತೆಗೈದೆ ಸಂಭಾವಿಸುತ್ತೆ ಸೇವಿಸುತ್ತೆ ಕಾಂತಂಗೆ ಸುರತ ಸಂಜೀವನವನೀವ ನವಯುವತಿಯು ಇಹ ಲಕ್ಷಣಂ ಸುಕೃತ ಫಲಮಂತಲ್ಲದೆ ಆವಿನಂತಡಿಗಡಿಗೆ ಮೊರೆದೆದ್ದು ಡಾವರಿಸಿ ಸೀವರಿಸಿ ಮನೆಗೆಲಸಮಂ ಗೈಯದೆ ಆವನಿತೆ ಸಾವನಿತೆ ಲೇಸು ಎನಿಸದಿಗಳೇ ತತ್ಪತಿಗೆ ತದ್ಗುರು ಜನಕ್ಕೆ. ಅತ್ತೆ, ಭಾವ, ಮಾವ ಇವರ ಮೆಚ್ಚುಗೆಯನ್ನ ಗಳಿಸಿ ಗಂಡನ ಮನಸ್ಸನ್ನರಿತು ಅವನಿಗೆ ಇಷ್ಟವಾಗುವಂತೆ ನಡೆಯುತ್ತಾ ಗಂಡನಿಗೆ ಎಲ್ಲ ರೀತಿಯ ಸುಖವನ್ನೂ ಕೊಡುವ ತರುಣಿ ಪತ್ನಿಯಾಗಿ ಸಿಗುವುದು ಅದು ಪೂರ್ವಜನ್ಮದ ಪುಣ್ಯಪ್ಪ ಎಂದು ಹೇಳ್ತಾರೆ ಧರ್ಮರಾಜನಿಗೆ ವೇದವ್ಯಾಸರು. ಇದನ್ನೇ ನಮ್ಮ ಸರ್ವಜ್ಞ ಕವಿ ಹೀಗೆ ಹೇಳ್ತಾನೆ: ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗೆ ಇಚ್ಛೆಯ ನರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇಂತಹ ಪತ್ನಿ ಇರಬೇಕಾದ್ರೆ ಸ್ವರ್ಗ ಯಾಕ್ರಿ ಬೇಕು? ಅದನ್ನೇ ವ್ಯಾಸರು ಹೇಳಿಬಿಟ್ಟು ಮತ್ತೆ ಮುಂದುವರಿದು ಹೇಳ್ತಾರೆ, ಹಾವಿನಂತೆ ಪಶುವಿನಂತೆ ಗಳಿಗೆ ಗಳಿಗೆಗೂ ಬೈಯುತ್ತಾ ಕೂಗಾಡುತ್ತಾ ಏನೂ ಮನೆ ಕೆಲಸ ಮಾಡದೆ ಹಿಂಸೆ ಕೊಡುತ್ತಾ ಕೆಟ್ಟ ಕೆಲಸ ಮಾಡುವ ಹೆಂಡತಿ ಗಂಡನಿಗೂ ಹಿರಿಯರಿಗೂ ಬಂಧುಗಳಿಗೂ ಎಲ್ಲರಿಗೂ ಕೂಡ ಕಂಟಕಪ್ರಾಯಳಾಗಿರುತ್ತಾಳೆ ಎಂದು ಹೇಳಿ ಮುಂದುವರಿದು ವ್ಯಾಸರು ಹೇಳುತ್ತಾರೆ, ಕಾಲು ನಾಲಗೆಗಳು ಕಪ್ಪಾಗಿ ಮೇದಿನಿಯ ಮೇಲೆ ಕಾಲಂಗುಳಿಗಳೊಳ್ ಓರಗೆಯೊಳ್ ಒಂದದಿರೆ ಬಾಲಗೀ ಲಕ್ಷಣಂ ಮುತ್ತೈದೆತನ ಮಾಗಲರಿಯದು ವಿಧವೆಯಾದೊಡೆ ಶೀಲಮಾಲಂಬಿಸಿ ತವರ್ಮನೆಯೊಳಿರ್ದು ಅನಿತ ಕಾಲಂ ಆಲಸ್ಯವಿಲ್ಲದೆ ಸದಾಚಾರಕನ್ ಅನುಕೂಲೆಯಾಗಿರುತ್ತಿರ್ದು ದೇಹಮಂ ದಂಡಿಸಲ್ ಪತಿಲೋಕಮಂ ಪಡೆವಳು. ರಾಜ ಕೇಳು, ಕಾಲು ನಾಲಿಗೆಗಳು ಎರಡೂ ಕಪ್ಪಾಗಿದ್ದು ಕಾಲು ಬೆರಳುಗಳು ನೆಲದ ಮೇಲೆ ಊರಿದಾಗ ಸರಿಯಾಗಿ ಕೂಡದೇ ಇದ್ದರೆ ಅಂತಹ ಬಾಲಕಿಗೆ ಮುತ್ತೈದೇತನ ಇರುವುದಿಲ್ಲ ಎನ್ನುತ್ತಾರೆ ವ್ಯಾಸರು. ಇದೆಲ್ಲ ಕೆಲವು ನಂಬಿಕೆಗಳು. ರಾಮಾಯಣದಲ್ಲಿ ಹನುಮಂತ ಮಂಡೋದರಿಯನ್ನೇ ಸೀತೆಯೆಂದು ಭಾವಿಸಿ ಚಚುಂಬ ಪೃಚ್ಛಂ ತನ್ನ ಬಾಲಕೇ ಮುತ್ತು ಕೊಟ್ಟು ಸೀತೆಯನ್ನ ಕಂಡೆ ಎಂದು ಕುಣಿದು ಕುಪ್ಪಳಿಸುತ್ತಾನೆ. ಕೊನೆಗೆ ಕಾಲಿನ ಹಿಮ್ಮಡಿಯಲ್ಲಿ ರಾಮ ಹೇಳಿದ ಪದ್ಮರೇಖೆಗೆ ಬದಲಾಗಿ ವೈದವ್ಯ ಸೂಚಕವಾದ ಕಾಕರೇಖೆಯನ್ನ ಕಂಡು ಅವಳು ಸೀತೆಯಲ್ಲ ಎಂದು ತೀರ್ಮಾನಿಸುತ್ತಾನೆ. ಹೀಗೆಯೇ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಸ್ತರೇಖೆಗಳನ್ನು ನೋಡಿಬಿಟ್ಟು ಫಲವನ್ನು ಹೇಳ್ತಾರೆ. ಮುಂದುವರಿದು ಹೇಳುತ್ತಾರೆ ವ್ಯಾಸರು,
ವಿಧವೆಯಾದರೂ ಸೋಮಾರಿತನವಿಲ್ಲದೆ ಸದಾಚಾರವನ್ನು ಪಾಲಿಸುತ್ತಾ ಶೀಲವಂತೆಯಾಗಿ ಮನೆಗೆಲಸವೆಲ್ಲವನ್ನೂ ಕೂಡ ಎಲ್ಲರಿಗೂ ಹಿತವಾಗುವಂತೆ ಮಾಡುವ ಅವಳು ಮುಂದೆ ಪತಿಯ ಲೋಕವನ್ನೇ ಪಡೆಯುತ್ತಾಳೆ ಎನ್ನುತ್ತಾರೆ ವ್ಯಾಸರು. ಮುಂದುವರಿದು ಲಂಪಟೆಯಾದ ಸ್ತ್ರೀ ಬಗ್ಗೆ ಬಹಳ ಎಚ್ಚರವಿರಬೇಕು ಎನ್ನುತ್ತಾರೆ ವ್ಯಾಸರು. ವಿಟಗೋಷ್ಠಿಯೊಳ್ ಭೋಗಮಂ ಬಯಸಿ ಕಾಮಲಂಪಟೆಯಾಗಿ ಮೇಣರ್ಥಮಂ ಗಳಿಸಿ ಗರ್ವದಿಂ ಜಠರಮಂ ಪೊರೆಯುತ್ತೇ ಪೆರೆಯುರ್ಚಿದು ಉರಗಿವೋಲಿಗ ದುಷ್ಟ ವಿಧಯರ ರತಿಯೋ ಘಟಿಪುದು ಆವಂಗೆ ಅವನುಂ ಅವಳುಂ ಅವಳಾಣ್ಮನುಂ ಸಟೆಯಲ್ಲ ಮೂವರಂ ಪತಿತರೋ ಅದರಿಂದೆ ಸಂಕಟದೊಳಂ ನೋಡಲಾಗದು ಪರಸ್ತ್ರೀಯರಂ ನೆರೆದೊಡೆ ಉತ್ಕಲಮಪ್ಪುದೇ. ನೋಡು ಧರ್ಮರಾಜ, ಕಾಮಲಂಪಟೆಯಾಗಿ ಅಧಿಕ ಹಣವನ್ನ ಗಳಿಸಿ ವಿಟರ ಜೊತೆ ಭೋಗ ಬಯಸಿ ಹೊಟ್ಟೆ ಹೊರೆಯುತ್ತಾ ಪೊರೆ ಬಿಟ್ಟ ಹಾವಿನಂತೆ ಇರುವ ರತಿಸುಖವನ್ನ ಯಾರು ಪಡೀತಾರೋ ಅವನು, ಅವಳು, ಅವಳ ಮೃತಗಂಡನು ಪತಿತರಾಗ್ತಾರೆ. ಆದ್ದರಿಂದ ಎಂತಹ ಕಷ್ಟಕಾಲದಲ್ಲೂ ಪರಸ್ತ್ರೀಯರನ್ನ ನೋಡಬಾರದು. ಅವರನ್ನ ಸೇರಿದರೆ ಅತ್ಯಂತ ಹೀನ ಜನ್ಮ ದೊರಕದೇ ಇರುವುದೇ ಇಲ್ಲ. ಮುಂದುವರೆದು ವ್ಯಾಸರು ಹೇಳ್ತಾರೆ, ಇಂಥವರು ಎಂದೂ ತಮ್ಮ ಚಾಳಿ ಬಿಡೋದಿಲ್ಲ. ಯಾರವರು ಕೇಳಿ. ಗೃಹ ಕೃತ್ಯಮಂ ಬಿಟ್ಟು ನೆರೆಮನೆ ತವರ್ಮನೆಯೊಳ್ ಇಗಳು ಎಳೆಯರಂ ಚುಂಬಿಸುವಳು ಒಲಿದು ಪಾಡುವಳ್ ಗಹಗಹಿಸಿ ಬರಿದೆ ನಗುವಳ್ ಬೀದಿಗರ ನೈದೆ ಬಾಗಿನೊಳ್ ನೋಡುತ್ತಿಗಳು ಬಹುಜನದ ಮುಂದೆ ಸುಳಿವಳ್ ನಾಡ ಮಾತಂಗಳಹುವವಳ್ ತರುವಲಿಗಳೊಡನಾಡುವಳ್ ತನ್ನ ಸಹಜಮಲ್ಲದೆ ಪಿರಿದಲಂಕರಿಸಿಕೊಂಬವಳ್ ನಿಲ್ವಳೇ ಶಿಕ್ಷಿಸಿದೊಡೆ. ತನ್ನ ಮನೆಯಲ್ಲಿ ಕೆಲಸ ಇದ್ದಾಗ ಪಕ್ಕದ ಮನೆಗೋ ತವ್ರ ಮನೆಗೋ ಹೋಗೋದು, ಯಾರನ್ನೋ ನೋಡಿಕೊಂಡು ಎಳೆಯರನ್ನ ಮುತ್ತಿಡೋದು, ಹಾಡು ಹೇಳೋದು, ಕಾರಣವಿಲ್ಲದೆ ಗಹಗಹಿಸಿ ನಗೋದು, ಬಾಗಿಲಿನಲ್ಲಿ ನಿಂತ್ಕೊಂಡು ಓಡಾಡುವರನ್ನೆಲ್ಲ ನೋಡೋದು, ಅಕಾರಣ ಜನರ ಮುಂದೆ ಸುಳಿದಾಡೋದು, ಊರು ಮಾತನ್ನೆಲ್ಲ ಆಡೋದು, ಕೆಟ್ಟ ಸ್ವಭಾವದ ತರುಣರೊಡನೆ ಅಡ್ಡಾಡುವುದು, ಜೊತೆಗೆ ಸ್ವಾಭಾವಿಕವಾಗಿ ಅಲಂಕಾರ ಮಾಡಿಕೊಳ್ಳದೆ ವಿಪರೀತ ಅಲಂಕಾರ ಮಾಡಿಕೊಳ್ಳೋದು. ಇಂಥವರನ್ನ ಬೈದರು, ಬುದ್ಧಿ ಹೇಳಿದರು, ಶಿಕ್ಷಿಸಿದರು, ಇವರು ತಮ್ಮ ಚಾಳಿಯನ್ನ ಬಿಡೋದಿಲ್ಲ. ಮತ್ತು ಹೇಳ್ತಾರೆ ವ್ಯಾಸರು, ಕೆಲವರ ಸಹವಾಸಕ್ಕೆ ತಮ್ಮ ಹೆಣ್ಣು ಮಕ್ಕಳನ್ನ ಸೇರಲು ಬಿಡಬಾರದು ಎನ್ನುತ್ತಾರೆ. ನರ್ತಕಿಯ ನಾಪಿತೆಯ ಪರ್ಣ ವಿಕ್ರಯಿಯ ಪ್ರವರ್ತಕಿಯ ದಾಸಿಯ ಬುರುಂಡೆಯ ಕಪಾಲಿನಿಯ ಭರ್ತಾರ ನುಳಿದವಳ ಮಾಲೆಗಾತಿಯ ಜಟಿಯ ಸೂತಕಿಯ ಸೈರಂಧ್ರಿಯ ಕರ್ತವ್ಯದಿಂದ ಇನಿಬರೊಡನಾಡಿದೊಡೆ ಬಾಲಯರ್ ತವೆ ದುರಾಚಾರಮಂ ಕಲಿವರು ಅದರೆಂಬುದರ್ ತರುಣಿಯರ ನಡವಳಿಗೆ ಭಂಗಮಂಕುರಿಸದಂತೆ ಪಾಲಿಸಬೇಳುವುದು. ನಾಪಿತೆ, ದುರ್ಬೋಧೆ ಮಾಡುವ ಮಧ್ಯಸ್ಥೆ, ವೇಶ್ಯೆ, ಕಪಾಲಿನಿ, ಸೂತಕಿ, ಸೈರಂಧ್ರಿ
ಇಂತಹವರ ಜೊತೆ ಸೇರಿದ ತರುಣಿಯರು ದುರಾಚಾರವನ್ನ ಕಲಿಯುವ ಅವಕಾಶಗಳು ಹೆಚ್ಚಾಗಿರೋದರಿಂದ ತಮ್ಮ ಹೆಣ್ಣು ಮಕ್ಕಳನ್ನು ಅಂತಹವರ ಸಹವಾಸಕ್ಕೆ ಸೇರಲು ಬಿಡಬಾರದು ಎನ್ನುತ್ತಾರೆ ವ್ಯಾಸರು. ಹಾಗೆಯೇ ಹೇಳ್ತಾರೆ, ಪುರುಷಾಂತರ ಕೆಳಸಿ ಪುಷ್ಪಶರತಾಪದಿಂ ಕರಗಿ ಕಾತರಿಸಿ ಮೆಲ್ಲನೆ ದೂತಿಯೊರ್ವಳಂ ಕರೆದು ಒಡಂಬಡಿಸಿ ಬೇಡಿತ ನಿತ್ತು ಸತ್ಕರಿಸಿ ಪೊತ್ತು ವೇಳೆಗಳ ನರಸೇ ನೆರೆಹೊರೆಯ ಅರಿಯದಂತೆ ಪತಿಯಂ ಮರೆಸಿ ಮನೆಯವರನೆಲ್ಲರಂ ಟೊಣೆದು ಮದನ ಕೇಳಿಗೆ ಸಂದು ಮರಳಿ ಮಾನಿನಿಯರ್ ಅಂತಿರಬಲ್ಲರೇ ಅವರೇ ಜಾರೆಯರು ಅವರ ನೋವಬಹುದೇ. ಕಾಮವಾಸನೆಗೆ ತುತ್ತಾಗಿ ಪರಪುರುಷನ ಸಂಘವನ್ನ ಬಯಸಿ ದೂತಿಯೊಬ್ಬಳಿಗೆ ಅವಳಿಗೆ ಬೇಕಾದ್ದನ್ನ ಕೊಟ್ಟು ಅವಳನ್ನು ಒಪ್ಪಿಸಿ ಸ್ಥಳ ಮತ್ತು ಸಮಯವನ್ನ ನಿರ್ಧರಿಸಿಬಿಟ್ಟು ನೆರೆಹೊರೆಯವರಿಗೆ ಗಂಡನಿಗೆ ತಿಳಿಯದಂತೆ ಮನೆಯನ್ನ ತ್ಯಜಿಸಿ ಪರಪುರುಷನೊಡನೆ ಕಾಮಕೇಳಿಯಲ್ಲಿದ್ದು ಬಂದು ಯಾರಿಗೂ ತಿಳಿಯದಂತೆ ಗರತಿಯಂತೆ ಸೋಗು ಹಾಕುವವರೇ ಜಾರೆಯರು. ಸೋಲ್ದನಂ ಕಂಡು ಕಣ್ಗೊನೆಗೊಲೆದು ನೋಟಮಂ ಜೋಲ್ದು ಉರುಬನೊಂದಿಸುವ ನೆವದಿಂದೆ ಕೈ ನೆಗಪಿಸಾಲ್ದ ಮೇಲುದನೋ ಸರಿಸಿ ಮೊಲೆಗೆಲದ ಪೊಗರ್ದೋರಿ ಪುಸಿ ಲಜ್ಜೆಯಿಂದೇ ತೇಲ್ದವಳ ತೆರದಿಂದೆ ನಸುನಗೆಯ ಪಸರಿಸುತ್ತೆ ಕಾಲ್ದೆಗೆಯ ದೊಯ್ಯ ನೊಯ್ಯನೆ ನಡೆವ ಭಂಗಿಯಂ ನಾಲ್ದೆಸೆಗೆ ಕಾಣಿಸುವ ಮೈಸಿರಿಯ ಕಾಮಿನಿಯರ್ ಅವರೇ ಜಾರೆಯರನಿಬರೋ. ತಮ್ಮನ್ನು ನೋಡಿ ಸೋತವನನ್ನ ಓರೆ ನೋಟ ಬೀರಿ ತಮ್ಮ ತುರುಬನ್ನ ಕಟ್ಟಿಕೊಳ್ಳುವ ನೆವದಿಂದ ಕೈ ಮೇಲೆ ಕೆತ್ತಿ ಸೆರಗು ಜಾರಿಸಿ ತಮ್ಮ ಎದೆಯ ಹೊಗರನ್ನ ಪ್ರದರ್ಶಿಸುತ್ತಾ ಸುಳ್ಳು ಲಜ್ಜೆಯನ್ನ ಪ್ರಕಟಿಸುತ್ತಾ ನಸುನಗೆಯನ್ನ ಬೀರುತ್ತಾ ಜೋರಾಗಿ ಹೋಗದೆ ಮೆಲ್ಲ ಮೆಲ್ಲನೆ ನಡೆಯುತ್ತಾ ತಮ್ಮ ಮೈಮಾಟವನ್ನ ಎಲ್ಲರಿಗೂ ಪ್ರದರ್ಶಿಸುತ್ತಾರಲ್ಲ ಅವರು ಜಾರಿಯರೇ. ಧರ್ಮರಾಜ ಕೇಳು. ಚಪಲೆ ಚಂಚಲೆ ಚಾಟುವತಿ ಚಂಡಿ ಛಲವಾದಿ ಕುಪಿತೆ ಕುತ್ಸಿದೆ ಕುಹಕೆ ಕುಜೆ ಕಡ್ಡೆ ಕುಲಗೇಡಿ ಕಪಟಿ ಕಂಟಕಿ ಕಟಕಿ ಕಡು ದುಷ್ಟೆ ಕಲಹಾರ್ಥಿ ವಿರಸೆ ಪರವಶೆ ಪಾದರಿ ವಿಫಲೆ ವಿಹ್ವಲೆ ವಿಷಮೇ ವಿರಹಿ ವಿಪರೀತೆ ಮಿಗೆ ತಪಿತೆ ತಸ್ಕರೆ ತವಕಿ ತವೇ ತಂದ್ರಿ ತಾಮಸಿಯನಿಪ ವನಿತೆಯರ ನಿಜಕ್ಕೆ ನಿಲ್ಲಿಸಿ ನಿಶ್ಚಯಿಸಿದೊಡೆ ಬಳಿಕ ಬಳಲಿಕೆ ಬಾರದೆ. ಚಪಲೆ ಚಂಚಲೆ ಕುಹಕಿ ಹಠಮಾರಿ ಹೆಣ್ಣು ಕೋಪಿಷ್ಟೆ ಹೀನ ಕಾರ್ಯವನ್ನು ಮಾಡ್ತಕ್ಕಂಥವಳು ಕುಹಕ ಬುದ್ಧಿಯನ್ನು ಹೊಂದಿರತಕ್ಕಂಥವಳು ದುರ್ಮಾರ್ಗದವಳು ಮೋಸವನ್ನು ಮಾಡತಕ್ಕಂಥವಳು ಕೆಲಸಗೇಡಿ ಕಾಠಿಣ್ಯ ಉಳ್ಳವಳು ಜಗಳಗಂಟಿ ದಯೆ ದಾಕ್ಷಿಣ್ಯ ಇಲ್ಲದೆ ಇರೋವಳು ಪರರಿಗೆ ವಶವಾದವಳು ಹೇಳಿದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥವಳು ಕಳ್ಳಿ
ಕಾಮಾರ್ಥಳು, ಅತಿ ನಿದ್ರೆ ಮಾಡತಕ್ಕಂಥವಳು, ತಾಮಸ ಬುದ್ಧಿಯನ್ನು ಹೊಂದಿರತಕ್ಕಂಥವಳು. ಇಂಥವರನ್ನ ಸನ್ಮಾರ್ಗಕ್ಕೆ ತರುವ ಪ್ರಯತ್ನ ಮಾಡೋದೂ ಒಂದೇ, ಗೋರ್ಕಲ್ಲ ಮೇಲೆ ಮಳೆ ಸುರಿಯುವುದೂ ಒಂದೇ. ಎರಡೂ ಕೂಡ ವ್ಯರ್ಥ ಪ್ರಯತ್ನ ಅಷ್ಟೇ. ಧರ್ಮರಾಜ ನೋಡು, ಹೆಚ್ಚು ಹೇಳಿ ಏನು ಪ್ರಯೋಜನ? ಹಲವು ಮಾತೆ ನರಸ ಚಿತ್ರದೊಳ್ ಬರೆದ ಕೋಮಲಯರಂ ನಂಬಬಾರದು ನಿರುತಮೆನಲು ಅವರ ಪೊಲಬುಗಂಡವರುಂಟೆ ಸಾಕು ಅದಂತಿರಲಿ ಪರಿಕಲ್ಪಿತ ವ್ರತ ಸಮಾಧಿ ಸಲೆ ತೀರ್ಥಯಾತ್ರೆ ಜಪ ತಪ ನಿಷ್ಠೆ ಬೇಕೆಂಬ ವಿಲಗವಿಲ್ಲ ಆತ್ಮಪತಿ ಸೇವೆಯಂ ಪ್ರತಿದಿನದೊಳ್ ಅಲಸದೆ ನೆಗಳ್ಚಿದೊಡೆ ಸತಿಯರ್ಗೆ ಕೀರ್ತಿ ಸುಗತಿಗಳಪ್ಪುವು ಇಹ ಪರದೊಳು. ಹೆಚ್ಚು ಹೇಳಿ ಏನಪ್ಪ ಪ್ರಯೋಜನ? ನೋಡು ಧರ್ಮರಾಜ, ಹೆಂಗಸಿಗೆ ವ್ರತ, ಸಮಾಧಿ, ತೀರ್ಥಯಾತ್ರೆ, ಜಪ, ತಪಸ್ಸು ಯಾವುದೂ ಬೇಕಿಲ್ಲ. ಸೇವೆಯನ್ನ ಬೇಸರವಿಲ್ಲದೆ ಮಾಡಿದರೆ ಇಹಾಪರ ಎರಡರಲ್ಲೂ ಕೂಡ ಅವಳಿಗೆ ಕೀರ್ತಿ ಉಂಟಾಗುತ್ತದೆ ಎಂದು ಹೇಳಿರ್ತಕ್ಕಂತಹ ವ್ಯಾಸರು ಮತ್ತೆ ಧರ್ಮರಾಜನನ್ನ ಕುರಿತು ಹೇಳ್ತಾರೆ. ಧರ್ಮರಾಜ ಕೇಳು, ಭೂಪಾಲ ಕೇಳು, ಧರ್ಮಸಾರಮಿದು ಜಗದೊಳ್ ಮಹೀಪತಿಗಳ್ ಅರ್ಥಲೋಲುಪ್ತಿಯಿಂ ತಮ್ಮಯ ಸಮೀಪದೊಳ್ ದ್ಯೂತರತರಂ ನಾಸ್ತಿಕರನ್ ಐದೆ ಪಿಸುಣರನ್ ಅಸೂಯಕರನು ಸೋಪಚಾರದೊಳ್ ಇರಿಸಿಕೊಂಡಿರುತ್ತಿರಲ್ ಪ್ರಜಾಲೋಪಮಪ್ಪುದು ರಾಜ್ಯಮದರಿನ್ ಅಪಕೀರ್ತಿಯಿಂ ಪಾಪದಿನ್ ಅರಸುಗಳಿಗೆ ಇಹಪರಂ ಕಿಡುಗುಂ ಇದು ಕಿಡುಗುಮಿದನರಿಯದಿರೆ ಬಹುದೇ ನೃಪರು. ಧರ್ಮರಾಜ, ಧರ್ಮದ ಸಾರವನ್ನೇ ಹೇಳ್ತೇನೆ ಕೇಳು. ಈ ಲೋಕದಲ್ಲಿ ಭೂಮಿಯನ್ನಾಳುವ ರಾಜರು ಧನದಾಸೆಯಿಂದ ತಮ್ಮ ಬಳಿ ಜೂಜುಕೋರರನ್ನ, ಚಾಡಿಕೋರರನ್ನ, ಅಸೂಯಾಪರರನ್ನ ಆಧರಿಸಿ ಇರಿಸಿಕೊಂಡಿದ್ದರೆ ಇದರಿಂದ ಪ್ರಜೆಗಳು ಬಹಳ ಕಷ್ಟವನ್ನ, ಸಂಕಟವನ್ನ ಅನುಭವಿಸ್ತಾರೆ. ಜೊತೆಗೆ ಪ್ರಜಾ ಹಾನಿ ಆಗತ್ತೆ. ಇದರಿಂದ ಪ್ರಜೆಗಳ ಶಾಪ ರಾಜನಿಗೆ ತಟ್ಟುತ್ತೆ. ಹಾಗಾದಾಗ ರಾಜನಿಗೆ ಅಪಕೀರ್ತಿ ಉಂಟಾಗಿಬಿಟ್ಟು ಇಹಾಪರ ಎರಡೂ ಕೂಡ ನಾಶವಾಗಿ ಹೋಗುತ್ತೆ, ಕೆಡುತ್ತದೆ. ಇದನ್ನು ತಿಳಿಯದೆ ರಾಜ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೀಬಹುದೇನಪ್ಪ, ವರ್ತಿಸಬಹುದೇನಪ್ಪ ಎಂದೂ ಕೂಡದು ಎಂದು ಹೇಳುತ್ತಾ ಮತ್ತೆ ಹೇಳುತ್ತಾರೆ ವ್ಯಾಸರು. ರಾಜ ಕೇಳು, ಆಚಾರ ಧರ್ಮದಿಂ ನಡೆಯಲರಿಯದೆ ವಿಪ್ರನೇ ಚಕ್ರಿಯಾಜ್ಞಯಂ ಮೀರಿದವನು ಅವನಿಂದೆ ನೀಚನೇ ಹರಿಪ್ರಿಯಂ ಮಾಧವನ ಪೂಜೆಗೈಯದ ಅವಂಗೆ ಸುಗತಿಯುಂಟೇ ಈ ಚತುರ್ದಶ ಜಗದೊಳ್ ಅಂತಿರಲ್ ಅದಿನ್ನು ಸಲೆ ಸೂಚಿಪೆಂ ನಿನಗೆ ಬೆಸಗೊಂಬುದೆನೆ ರಮೆ ನೆಲೆಸಿ ಗೋಚರಿಪಳ್ ಅವನ ಮನೆಯೊಳ್ ಎಂದು ಭೂವರಂ ಕೇಳ್ದೊಡೆ ಆ ಮುನಿ ನುಡಿದನು
ಓ ವಿಷ್ಣುವಿನ ಪೂಜೆ ಮಾಡದವನಿಗೆ ಸದ್ಗತಿ ಇದೆಯೇ? ಇರ್ಲಿ ಧರ್ಮರಾಜ, ಈಗ ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಕೇಳು, ಯಾವ ಪ್ರಶ್ನೆಯನ್ನಾದರೂ ಕೇಳು ಎಂದು ವ್ಯಾಸರು ಹೇಳಿದಾಗ ಆಗ ಧರ್ಮರಾಜ ಕೇಳುತ್ತಾನೆ, ಲಕ್ಷ್ಮೀದೇವಿಯು ಯಾರ ಮನೆಯಲ್ಲಿ ನೆಲೆಸಿರುತ್ತಾಳೆ, ಅವಳು ಗೋಚರಿಸ್ತಾಳೆ ಅಂತ ಕೇಳಿದಾಗ ಅದಕ್ಕೆ ವ್ಯಾಸರು ಹೇಳ್ತಾರೆ, ವತ್ಸ ಕೇಳು. ವತ್ಸ ಕೇಳ್ ಆದೊಡೆ ಈ ಧರೆಯೊಳ್ ಅಖಿಲ ಪ್ರಾಣಿ ವತ್ಸಲನ ಸತ್ಯ ಶೌಚಾನ್ವಿತನ ಮನೆಗೆ ಶ್ರೀವತ್ಸಲಾಂಛನ ನರಸಿ ತೊಡೆವೆನಿಪಳು ಆವಗಂ ಪತಿಪರಾಯಣೆಯಾಗಿಗ ಸತ್ಸತಿಯದಲ್ಲಿ ಮೇಣುನ್ಮುಖ ನಖಾನಂಗವಿಕ ಸತ್ಸರೋಜಾಸ್ತ್ರ ಕಳುಕದ ಪುರುಷನೆಲ್ಲಿ ವಿಲಸತ್ ಸಮುದ್ರಾತ್ಮಜೆ ಸರಾಗದಿಂದಲ್ಲಿ ಸುಸ್ಥಿರೆಯಾಗಿ ನೆಲೆಸಿರ್ಪಳು. ಲೋಕದ ಸಮಸ್ತ ಪ್ರಾಣಿಗಳನ್ನ ಪ್ರೀತಿಯಿಂದ ನೋಡುವ, ಸತ್ಯ ಮತ್ತು ಶೌಚಗಳಿರುವ ಮನೆಯಲ್ಲಿ ಲಕ್ಷ್ಮಿ ಅಲಂಕಾರಪ್ರಾಯಳಾಗಿರುತ್ತಾಳೆ, ನೆಲೆಸಿರುತ್ತಾಳೆ ಎನ್ನುತ್ತಾರೆ ವ್ಯಾಸರು. ರಾಘವಾಂಕ ಹೇಳುತ್ತಾನೆ, ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರನು, ಎರಡಿಲ್ಲ. ಉಪನಿಷತ್ತು ಹೇಳುತ್ತೆ, ಸತ್ಯೇನ ವಾಯುರಾವಾತಿ ಸತ್ಯೇನಾದಿತ್ಯೋ ರೋಚತೆ ದಿವಿ ಸತ್ಯಂ ವಾಚ ಪ್ರತಿಷ್ಠಾ ಸತ್ಯೇ ಸರ್ವಂ ಪ್ರತಿಷ್ಠಿತಂ. ಸತ್ಯದಲ್ಲಿ ಎಲ್ಲವೂ ನೆಲೆಸಿದೆ, ಎಲ್ಲವೂ ಪ್ರತಿಷ್ಠಿತವಾಗಿದೆ ಎನ್ನುತ್ತದೆ ಉಪನಿಷತ್ತು. ಶೌಚದಲ್ಲೂ ಅಂತರಂಗ ಶೌಚ, ಬಹಿರಂಗ ಶೌಚ ಅನ್ನತಕ್ಕಂಥದ್ದು ಎರಡು ರೀತಿ. ಸ್ನಾನಾದಿಗಳಿಂದ ದೇಹ ಶುದ್ಧಿ ಮಾಡಿಕೊಳ್ಳಬಹುದು. ಕಾಮಕ್ರೋಧಾದಿ ಅರಿಷಡ್ವರ್ಗವನ್ನು ಗೆದ್ದಬಿಟ್ಟು ಅಂತರಂಗ ಶೌಚವನ್ನು ನಾವು ಸಾಧಿಸಬೇಕು. ಅಂತಹವರ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಜೊತೆಗೆ ಎಲ್ಲಿ ಪತಿಪರಾಯಣೆಯಾದ ಸತಿಯೂ ಮನ್ಮಥನ ಅಸ್ತ್ರಗಳಿಗೆ ಅಳುಕದೆ ಪರಸತಿಯರನ್ನ ಮಾತೆಯಂತೆ ಕಾಣುವ ಪುರುಷನೂ ಇರುವರೋ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿರುತ್ತಾಳೆ. ಮುಂದೆ ಅನ್ನದ ಶ್ರೇಷ್ಠತೆಯನ್ನ ವ್ಯಾಸರು ಹೇಳುತ್ತಾರೆ. ರನ್ನದಿಂ ಧಾನ್ಯಮೇ ವಿಶೇಷಮೆಂದೊದವಿಸುವಂ ಅನ್ನಮೇ ಕರಿಸದಿಂಕಡೆಯೆಂದು ವೆಚ್ಚಿಸುವನ್ ಉನ್ನಿಸಲ್ ಬಾಲಕನು ಅತಿಥಿಯುಂ ಸರಿಯೆಂದು ಸತ್ಕರಿಪನು ಆವನವನ ತನ್ನ ತಾಯಿ ತಂದೆ ಸೋದರ ಬಂಧು ಬಳಗಮಂ ಮನ್ನಿಸುವನಾತನ ಸದಾಚಾರ ಸಂಪನ್ನನಾವನ ಅವನ ಮಂದಿರದೊಳ್ ಐಶ್ವರ್ಯ ಲಕ್ಷ್ಮಿ ನೆಲೆಯಾಗಿರ್ಪಳು ಸದಾಚಾರ ಸಂಪನ್ನನಾವನ ಅವನ ಮಂದಿರದೊಳ್ ಐಶ್ವರ್ಯ ಲಕ್ಷ್ಮಿ ನೆಲೆಯಾಗಿರ್ಪಳು. ರತ್ನಕ್ಕಿಂತಲೂ ಆಹಾರ ಧಾನ್ಯಗಳೇ ಹೆಚ್ಚು ಶ್ರೇಷ್ಠ ಎಂದು ತಿಳಿದು ಆಹಾರ ಧಾನ್ಯಗಳನ್ನು ಯಾರು ಒದಗಿಸುತ್ತಾರೋ, ಯಾರು ಬೆಳೀತಾರೋ, ಮತ್ತು ಕೂಡ ಅನ್ನವು ರತ್ನ ಕಿಮ್ಮಡಿ ಶ್ರೇಷ್ಠ ಎಂದು ಯಾರು ಅನ್ನದಾನ ಮಾಡ್ತಾರೋ ಎಂದು ಅನ್ನದ ಮಹಿಮೆಯನ್ನ ವ್ಯಾಸರು ಧರ್ಮರಾಜನಿಗೆ ಹೇಳ್ತಾರೆ. ಉಪನಿಷತ್ತು ಹೇಳುತ್ತದೆ, ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅನ್ನದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತೀತಿ. ಅನ್ನದಿಂದಲೇ ಸಮಸ್ತ ಪ್ರಾಣಿಗಳು ಹುಟ್ಟುತ್ತೆ, ಜೀವಿಸುತ್ತೆ, ಬಾಳುತ್ತೆ. ಹಾಗಾಗಿ ಅನ್ನವು ಅತ್ಯಂತ ಶ್ರೇಷ್ಠ. ಉಪನಿಷತ್ತು ಹೇಳುತ್ತೆ, ಅದನ್ನೇ ವ್ಯಾಸರು ಹೇಳಿಬಿಟ್ಟು ಅಂತಹ ಅನ್ನವನ್ನು ದಾನ ಮಾಡುವವನ, ಹಾಗೆಯೇ ಅತಿಥಿ ಬಾಲಕನಿರಲಿ ಹಿರಿಯನಾಗಿರಲಿ
ಸಮಾನವಾಗಿ ಸತ್ಕರಿಸುವ ತನ್ನ ತಂದೆ ತಾಯಿ ಸಹೋದರರು ಹಾಗೂ ಬಂಧು ಬಳಗಗಳನ್ನು ಮನ್ನಿಸುವ ಸದಾಚಾರ ಸಂಪನ್ನನ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ನೋಡು ಯುಧಿಷ್ಠಿರ, ಶ್ರೀ ಮಹಾಲಕ್ಷ್ಮಿ ಮಧುರವಾಣಿಯ ಕೃತಜ್ಞನ ದಾನ ಪರನ ಪರವಧುವಿನೊಲ್ಮೆಯ ಬೇಟಗೊಳಗಾಗದನ ಮಾನನಿಧಿಯನಿಸುವನ ತೀರ್ಥ ಸಂಗತನ ಸಲೆಕೂಟ ಸಾಕ್ಷ್ಯವಂ ನುಡಿಯದವನ ವಿದಿತ ಕರ್ಮದ ಮಾಳ್ಕೆಯಂ ಮಾಜದಾತನ ವಸುಧೆಯೊಳ್ ಇಷ್ಟಾರ್ಥವಂ ತವೆ ನೆಗಳ್ಚುವನ ಬಹುವಿಧದ ಧರ್ಮಂಗಳಂ ರಚಿಸುವನ ಮನೆಯೊಳ್ ಇಂದಿರೆ ಬಿಡದೆ ನೆಲಸಿರ್ಪಳೋ. ಮಧುರವಾಗಿ ಮಾತನಾಡುವವನ, ಕೃತಜ್ಞನಾದವನ, ದಾನಿಯ, ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗದವನ, ಸ್ವಾಭಿಮಾನಿಯ, ತೀರ್ಥಯಾತ್ರಾಪರನ, ಎಂದೂ ಸುಳ್ಳು ಸಾಕ್ಷಿ ಹೇಳದವನ, ತನ್ನ ಕರ್ತವ್ಯದಲ್ಲಿ ಎಂದೂ ಲೋಪ ಮಾಡದವನ, ಪರೋಪಕಾರಿಯಾದವನ, ಧರ್ಮ ಕಾರ್ಯದಲ್ಲಿ ಯಾವಾಗಲೂ ನಿರತನಾಗಿರುವವನ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಕಾಯಮ್ಮಾಗಿ ವಾಸ ಮಾಡ್ತಾಳೆ. ಇಷ್ಟು ಹೇಳಿ ವ್ಯಾಸರು ಹೇಳ್ತಾರೆ, ನೋಡು, ಆ ಮಹಾಲಕ್ಷ್ಮಿ ಇವರಲ್ಲಿ ಕಾಯಂ ವಾಸ ಮಾಡ್ತಾಳೆ, ಇವರನ್ನ ತೊರೆದು ಹೋಗ್ತಾಳೆ. ಯಾರನ್ನ ಕೇಳ್ತೀಯಾ? ಕೇಳು. ಹೊಸ್ತಿಲೊಳ್ ವರಲ್ ಒನಕೆಗಳ ಮೇಲೆ ಕುಳ್ಳಿರ್ಪವನ ಮಸ್ತಕವನೆರಡು ಕೈಯಿಂ ತುರುಸಿಕೊಂಬವನ ವಿಸ್ತರದ ಜೂಜುಗಳ್ ಗೆಳೆಸುವನ ಪಿರಿದುಂಬವನ ನಿಂದು ನೀರ್ಗುಡಿವನ ಅಸ್ತಮಯದುದಯ ಕಾಲದೆ ನಿದ್ರೆಗೈವನ ಆತ್ಮಸ್ತುತಿಯ ಪರನಿಂದಯವನ ಸಾಧಿಸಿ ಪರರ ವಸ್ತುವಂ ಕಳುವನ ನಿರುದ್ಯೋಗದವನ ಸಿರಿ ತೊಲಗಿದಲ್ಲದೆ ಮಾಳ್ಬಳೆ ಹೊಸ್ತಿಲು, ಒರಳು, ಒನಕೆ ಇವುಗಳ ಮೇಲೆ ಯಾರು ಕುಳಿತುಕೊಳ್ತಾರೋ ಅವರನ್ನ ಏಕಕಾಲದಲ್ಲಿ ಎರಡೂ ಕೈಗಳಿಂದ ತಲೆಯನ್ನ ಪರಪರಪರ ತುರಿಸಿಕೊಳ್ಳುವವನನ್ನ, ಯಾವಾಗಲೂ ಜೂಜಾಟದಲ್ಲಿ ನಿರತರಾಗಿರುವವನನ್ನ, ಹೊಟ್ಟೆ ಬಾಕ ಅಂದರೆ ಹೆಚ್ಚು ತಿನ್ನುವನನ್ನ, ನಿಂತುಕೊಂಡು ನೀರು ಕುಡಿಯುವನನ್ನ, ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಲ್ಲಿ ನಿದ್ರಿಸುವವನನ್ನ, ಆತ್ಮಸ್ತುತಿ ಅಂದರೆ ತನ್ನನ್ನು ಹೊಗಳಿಕೊಳ್ಳೋದು, ಪರನಿಂದೆ ಅಂದರೆ ಇನ್ನೊಬ್ಬರನ್ನು ಬೈಯೋದು, ಇದರಲ್ಲಿ ತೊಡಗಿದವನನ್ನ, ಸಮಯ ನೋಡಿಬಿಟ್ಟು ಪರರ ವಸ್ತುಗಳನ್ನು ಕದಿಯತಕ್ಕಂತಹವನನ್ನ ಲಕ್ಷ್ಮಿ ತೊರೆದು ಹೋಗದೇ ಇರುವಳೇನಪ್ಪ ಅಂತ ಹೇಳ್ತಾ ಹೀಗೆ ಅನೇಕ ಧರ್ಮಗಳನ್ನು ವಿವರಿಸಿದ ವ್ಯಾಸರು ಹೇಳುತ್ತಾರೆ, ಇವರ ಹತ್ತಿರವೂ ಕೂಡ ಆ ಲಕ್ಷ್ಮಿ ಸುಳಿಯೋದಿಲ್ಲ. ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಎಸ್. ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.